ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾ ವ್ಲಾಗ್ಸಲ್ಲಿ ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮತ್ತು ಅವರೆಬೇಳೆ ಹೀರೆಕಾಯಿ ಮಸ್ಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಚಿತ್ರಾನ್ನ ಮಾಡೋದು ನೋಡ್ಕೊಳ್ಳೋಣ. ಮಾವಿನಕಾಯಿ ಚಿತ್ರಾನ್ನನ ನಾನು ಮೊದಲಿಗೆ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು 6 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದು ಚಿಟಪಟ ಅಂದಮೇಲೆ ನಾನಿವಾಗ 1 ಹಿಡಿಯಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. 1 ಹಿಡಿ ಅಂದರೆ ಒಂದು 1/4 ಕಪ್ ಅಂದ್ಕೊಳ್ಳಿ. ಹಾಗೆ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆನ ಹಾಕ್ಕೊಂಡು ಇದೆಲ್ಲ ಒಂದು 2-3 ಸೆಕೆಂಡ್ ನಾವು ಫ್ರೈ ಮಾಡ್ಕೊಳ್ಳೋಣ. ಅಂದರೆ 1 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಕಡಲೆಬೀಜ ಸ್ವಲ್ಪ ಫ್ರೈ ಆಗಬೇಕು. ಕಡಲೆಬೇಳೆ ಮತ್ತು ಕಲರ್ ಚೇಂಜ್ ಆಗಬಾರ್ದು. ಹಾಗೆ ಫ್ರೈ ಮಾಡಿಕೊಂಡು ನೋಡಿ, ಒಂದು 4 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. 4 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕಿ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದು. ಒಂದು 10-15 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಮಾವಿನಕಾಯಿ ಹುಳಿ ಇರುತ್ತಲ್ವ, ಹಂಗಾಗಿ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕಾಗುತ್ತೆ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಈ ಜಾಗದಲ್ಲಿ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ತುಂಬ ಜನ ತಿನ್ನಲ್ವಲ್ವ, ಹಾಗಾಗಿ ನಾನು ದೊಡ್ಡದು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. 5 ನಿಮಿಷ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಚಿತ್ರಾನ್ನಕ್ಕೆಲ್ಲ ಜಾಸ್ತಿ ಹಾಕಿದ್ರೆ ಅರಿಶಿನ ವಾಸನೆ ಬಂದುಬಿಡುತ್ತೆ, ಹಾಗಾಗಿ ಅರಿಶಿನ ಪುಡಿ ಸ್ವಲ್ಪ ಕಡಿಮೆನೇ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ನಮ್ಮ ವಿಡಿಯೋ ಯಾರೋ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕೋ ಪ್ರತಿ ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನೀವು ನಮ್ಮ ವಿಡಿಯೋನ ನೋಡ್ಬೋದಾಗುತ್ತೆ. ಯಾವುದೇ ವಿಡಿಯೋ ಹಾಕಿದ್ರೂ ನೋಡ್ಬೋದಾಗುತ್ತೆ. ಯಾರದೇ ವಿಡಿಯೋ ನೋಡಿದ್ರೂ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಇವಾಗ ಮಾವಿನಕಾಯಿ ಒಂದು ಹುಳಿ ಮಾವಿನಕಾಯಿ ಇದು ಒಂದು ಮಾವಿನಕಾಯಿ. ನಾನು ಉಪ್ಪಿನಕಾಯಿ ಹಾಕಿದ್ದೆ ಮಾವಿನಕಾಯಿನ. ಆ ಮಾವಿನಕಾಯಿನ ಓಟೆ ಇದೆಯಲ್ಲ, ಆ ಓಟೆಯಲ್ಲಿ ಮತ್ತು ನಾನೊಂದು 5 ಮಾವಿನಕಾಯಿ ಕಟ್ ಮಾಡಿ 5-6 ಮಾವಿನಕಾಯಿ ಕಟ್ ಮಾಡಿ ಹಾಕಿದ್ದೆ. ಆ ಓಟೆಯಲ್ಲಿರೋ ಮಾವಿನಕಾಯಿನೆಲ್ಲ ನಾನು ತುರ್ಕೊಂಡು ಇದರಲ್ಲಿ ಹಾಕಿದ್ದೀನಿ. ಅದು ವೇಸ್ಟ್ ಮಾಡಬಾರ್ದು ಅಂಥೇಳಿ. ಈ ವಾಟೆ ಕೂಡ ನಾನು ಮೊಟ್ಟೆ ಬೇಯಿಸಿದ್ದೆ. ಮೊಟ್ಟೆ ಬೇಯಿಸೋದ್ರಲ್ಲಿ ಹಾಕಿಬಿಟ್ಟು ಅದನ್ನು ಹಾಕಿದ್ದೆ. ಮೊಟ್ಟೆ ಬೇಯಿಸಿದ್ರೆ ಕಪ್ಪಾಗುತ್ತಲ್ಲ ಪಾತ್ರೆ, ಈ ಹುಳಿ ಸೇರಿಕೊಂಡು ಅದಕ್ಕೆ ಕಪ್ಪಾಗೋದಿಲ್ಲ, ಪಾತ್ರೆ ಕ್ಲೀನಾಗಿರುತ್ತೆ. ನೋಡಿ, ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಲಾಸ್ಟಲ್ಲಿ. ಮಾವಿನಕಾಯಿ ಹಾಕಿದ್ಮೇಲೆ ನಾವು ತುಂಬ ಫ್ರೈ ಮಾಡಬಾರ್ದು. ಸ್ವಲ್ಪ 1-2 ಸೆಕೆಂಡ್ ನಾವು ತಿರುಗಿಸ್ಕೊಂಡು ನಾವು ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಒಬ್ಬರಿಗೆ ಆಗೋಷ್ಟು ಅನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಬೇಕಾಗಿರೋಷ್ಟು ಗೊಜ್ಜು ಒಂದು 2 ದಿನಕ್ಕೆ ಆಗೋಷ್ಟಿದೆ, ಒಂದು 4-5 ಜನಕ್ಕೆ ಆಗೋಷ್ಟಿದೆ. ನೋಡಿ, ಇವಾಗ ಅನ್ನ ಕಲಿಸ್ಕೊಳ್ಳೋಣ. ಗೊಜ್ಜು ಸ್ವಲ್ಪ ಕಲಿಸ್ಕೊಂಡಿದ್ದೀನಿ. ನಾವು ಮಾವಿನಕಾಯಿ ಚಿತ್ರಾನ್ನ ನೋಡಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ತಿಂಡಿಗೆಲ್ಲ, ಮತ್ತು ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಟಿಫನ್ ಬಾಕ್ಸ್ಗೆ, ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸೋದಕ್ಕೆ ಮತ್ತು ಕೆಲಸಕ್ಕೆ ತಗೊಂಡೋಗೋದಕ್ಕೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಮನೇಲಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೋಡಿ, ಇವಾಗ ಅವರೆಬೇಳೆ ಹೀರೆಕಾಯಿ ಮಸ್ಕಾಯಿ ಮಾಡೋದನ್ನು ತೋರಿಸ್ತಿದ್ದೀನಿ. ತುಂಬ ಜನ ತೊಗರಿ ಬೇಳೆಯಲ್ಲಿ ಮಾಡ್ತಾರೆ. ಅವರೆಬೇಳೆಯಲ್ಲಿ ಮಾಡಿದಾಗ ತುಂಬಾ ಟೇಸ್ಟ್ ಇರುತ್ತೆ. ಮಸ್ಕಾಯಿ ಮಾಡಿದಾಗ ನೋಡಿ, 1 ಕಪ್ಪಿನಷ್ಟು ಅವರೆಬೇಳೆ ಹಾಕ್ಕೊಂಡಿದ್ದೀನಿ. ಅವರೆಬೇಳೆ ಹಾಕ್ಕೊಂಡ್ಮೇಲೆ ನಮಗೆ ಅವರೆಬೇಳೆ ಬಾಯಿಗೆ ಸಿಗೋ ಥರ ಹಾಕ್ಕೊಬೇಕು. ಅವಾಗ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಬೆಂದಿರೋ ಅವರೆಬೇಳೆ ನಮ್ಗೆ ಬಾಯಿಗೆ ಸಿಗ್ತಾಯಿದ್ರೆ ಸಾರಲ್ಲಿ. ಇದಕ್ಕೆ ನೋಡಿ, ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಒಂದು 20 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ನಮಗೆ ಸ್ವಲ್ಪ ಖಾರ ಇರಲಿ ಅಂಥೇಳಿ. 1 ಈರುಳ್ಳಿ ಹಾಕಿದ್ದೀನಿ. ದೊಡ್ಡದೊಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ನೋಡಿ, 1-2 ಕಡ್ಡಿ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ನಮ್ಗೆ ಹಸಿದು ಬೇಯಿಸಿದಾಗ ನಮಗೆ ಅದರ ಸಾರ ಎಲ್ಲ, ಎಲೆಯಲ್ಲಿರೋ ಸಾರ ಎಲ್ಲ ಸಾರಲ್ಲಿ ಇಳಿದಿರುತ್ತೆ. ಮತ್ತು ನಮಗೆ ಆರೋಗ್ಯಕ್ಕೆ, ಕಣ್ಣಿಗೆ ತಂಪಾಗಿರುತ್ತೆ, ಮತ್ತು ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಕರಿಬೇವಿನ ಸೊಪ್ಪು ಪ್ರತಿಯೊಂದರಲ್ಲೂ ಹಸಿದಾಗಿ ಸ್ವಲ್ಪ ಬಳಸ್ತೀನಿ. 1-2 ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ದೊಡ್ಡದು. ಹೀರೆಕಾಯಿ ಒಂದು ಅರ್ಧ kg ಹೀರೆಕಾಯಿನ ನಾನು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ನೋಡಿ, ಬೆಳ್ಳುಳ್ಳಿನ ಈ ಥರ ಸುಲಿದು ಇಟ್ಕೊಂಡ್ಬಿಡ್ತೀನಿ ಒಂದು ಡಬ್ಬದಲ್ಲಿ. ಮತ್ತು ಶುಂಠಿ ಕೂಡ ಸಿಪ್ಪೆ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಈ ಥರ ಇಟ್ಕೊಂಡಾಗ ನಮಗೆ ಎಮರ್ಜೆನ್ಸಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ.
ಸುಮ್ಮನೆ ಇರೋ ಟೈಮಲ್ಲಿ ಈ ಥರ ಬಿಡಿಸಿಟ್ಕೊಂಡ್ಬಿಟ್ಟಿರ್ತೀನಿ. ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ 1 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿದಾಗ ನಮಗೆ ಬೇಳೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ. ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕಿದ್ದೀನಿ. ಮತ್ತು 1 ಸ್ಪೂನಷ್ಟು ನಾನು ಸಾಂಬಾರು ಪುಡಿನ ಹಾಕಿದ್ದೀನಿ, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ. ಇವಾಗ ನಾವು ಹೀರೆಕಾಯಿ ಬೇಳೆ ಅದು ಮುಳುಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕಿ ತುಂಬ ನೀರಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ. ಈ ಸಾರನ್ನ ನಾವು ಮಸ್ಕಾಯಿನ ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕಾಗುತ್ತೆ, ಗೊಜ್ಜು ಥರನೇ ಇರಬೇಕಾಗುತ್ತೆ ಸ್ವಲ್ಪ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಮತ್ತು ದೋಸೆಗೆ ಕೂಡ ಚೆನ್ನಾಗಿರುತ್ತೆ, ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಚಪಾತಿಗಂತೂ ತುಂಬಾ ಹೇಳಿ ಮಾಡಿಸ್ದಂಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮಸ್ಕಾಯಿ ತಿಂತಾಯಿದ್ರೆ ಇನ್ನೂ ಒಂದು ಸಾರಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನೋಡಿ ಇವಾಗ ನಾನು ಎಲ್ಲನೂ ಹಾಕಿ ಮರ್ತೋದೆ 3 ವಿಷಿಲ್ ಬಿಡಿಸಿದ್ದೀನಿ. 3 ವಿಷಿಲ್ ಬಿಟ್ಟಾದಮೇಲೆ ನೋಡಿ ಇವಾಗ ಹೀರೆಕಾಯಿನೆಲ್ಲ ಸೈಡಿಗೆ ತಳ್ಳಿಬಿಟ್ಟು ನಾನು ಬೇಳೆನ ತೊಗೊಂಡ್ಬಿಡ್ತಾಯಿದ್ದೀನಿ. ಸ್ವಲ್ಪ ಬೇಯಿಸಿರೋ ಬೇಳೆನ ತೊಗೊತಾ ಇದ್ದೀನಿ. ನೋಡಿ ಎಷ್ಟು ಬೆಂದಿದೆ ಅಂಥೇಳಿ. ನಾವಿವಾಗ ಮಸಿ ಅವಶ್ಯಕತೆ ಇರಲಿಲ್ಲ. ಹೇಗೆ ಅಂದರೆ ನಾವು ಮಸಿಬೇಕಾದ್ರೆ ಬೇಳೆ ಎಲ್ಲ ನುಣ್ಣಗಾಗ್ಬಿಡುತ್ತಲ್ವ, ಹಾಗಾಗಿ ಬೇಳೆನ ತೊಗೊಂಡ್ಬಿಡ್ತಾಯಿದ್ದೀನಿ. ಹೀರೆಕಾಯಿನ ಕೂಡ ನೋಡಿ ನಾನು ನೀರು ತೆಗೆದು ಮಸಿತಿಲ್ಲ. ನೋಡಿ ಹೀರೆಕಾಯಿ ಕೂಡ ಪೂರ್ತಿ ಮಸಿಯೋದು ಬೇಡ. ಟೊಮೆಟೊ, ಬೆಳ್ಳುಳ್ಳಿ ಎಲ್ಲನೂ ನಮಗೆ ಬಾಯಿಗೆ ಸಿಗೋ ಥರ ಇರಬೇಕು. ಹೀರೆಕಾಯಿ ಸ್ವಲ್ಪ ನಮಗೆ ಕೈಗೆ ಸಿಗೋ ಥರನೇ ಇರಬೇಕು, ಬಾಯಿಗೆ ಹೀರೆಕಾಯಿ ಸಿಗಬೇಕು, ಆ ಥರನೇ ಮಾಡ್ಕೋಬೇಕು. ಇದ್ರ ಜೊತೆಗೆ ಒಂದು ಬದನೆಕಾಯಿ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಮಸ್ಕೊಂಡ್ರೆ ಸಾಕು, ತುಂಬ ನೈಸಾಗಿ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ನಾನು ಒಂದು 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ನಾವು ವಡೆ ಮಾಡಿದ್ದೆ ಎಣ್ಣೆ ಇದು, ಹಾಗಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಂಡು 2 ಚಿಟಪಟ ಅಂದಮೇಲೆ ನಾನು ಈಗ ಸಾಂಬಾರು ಈರುಳ್ಳಿನ ಒಂದು 4 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿ ಹಾಕ್ಕೊಂಡು ಒಂದು 4 ಒಣಗಿದ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಮುರಿದು ಹಾಕ್ಕೊಂಡ್ಮೇಲೆ ನಾವು ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, 2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಹಿಂಗು ಕೂಡ ಹಾಕ್ಕೊಳ್ತಿದ್ದೀನಿ. 1/4 ಟೀ ಸ್ಪೂನಷ್ಟು ಹಿಂಗು ಹಾಕ್ಕೊಂಡು ನಾವು ಇವಾಗ ಸಾರನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಸಾರು ಇದಕ್ಕೆ ಸೇರಿಸ್ಕೊಂಡು ಮುಖ ದೂರ ಇಟ್ಕೊಳ್ಳಿ. ಸಾರು ಮಾಡಬೇಕಾದ್ರೆ, ಸಾರು ಒಗ್ಗರಣೆ ಹಾಕ್ಬೇಕಾದ್ರೆ ಯಾವಾಗಲೂ ಮುಖ ದೂರ ಇಟ್ಕೋಬೇಕು. ಸಾರು ಒಗ್ಗರಣೆ ಹಾಕ್ಬೇಕಾದ್ರೆ, ಉಪ್ಪಿಟ್ಟು ಮಾಡಬೇಕಾದ್ರೆ ನಾವು ದೂರ ಇರಬೇಕು, ಸ್ವಲ್ಪ ಉದ್ದನೇ ಇದ್ದಿರಬೇಕು. ನೋಡಿ ಸಾರು ಹಾಕಿ ಬೇಳೆ ತೆಗೆದಿಟ್ಟಿರೋ ಬೇಳೆನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕಿ ಒಂದು ಕುದಿ ಬರ್ಸಿದ್ರೆ ಸಾಕು, ತುಂಬ ಕುದಿಯೋ ಅವಶ್ಯಕತೆ ಇಲ್ಲ. ಒಗ್ಗರಣೆ ಹಾಕಿದ್ಮೇಲೆ ಸುಮ್ಮನೆ ಒಂದು ಕುದಿ ಬರಬೇಕು, ಸಾರಿಗೆ ಒಗ್ಗರಣೆ ಸೇರಿಕೊಳ್ಳಿ ಅಂತ. ಇವಾಗ ನೋಡಿ ಮಸ್ಕಾಯಿ ಕೂಡ ರೆಡಿ ಇದೆ. ನೀವು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದಾಗುತ್ತೆ. ನೋಡಿ ನೀವು ಮನೇಲಿ ಮಾಡಿ ನೋಡಿ, ಹೇಗೆ ಅನ್ನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಹೇಗಿದೆ ಅಂತೇಳಿ. ನಮ್ಮದು ಇನ್ನೂ 3 ಚಾನಲ್ ಇದೆ, ಹಾಕಿ ಅನ್ನ ಮಾಡ್ಕೊಳ್ತಿದ್ದೀನಿ, ಅದೇನು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ನಮ್ಮದು ಇನ್ನೂ 3 ಚಾನಲ್ ಇದೆ. ಇಂದ್ರಾಣಿ ವ್ಲಾಗ್ಸ್ ಒಂದಿದೆ, ಇಂದ್ರಾ ಮನೆ ಅಡುಗೆ ಚಾನಲ್ ಒಂದಿದೆ, ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ ಒಂದಿದೆ. ಅದು ದೇವರ ವಾಕ್ಯಗಳು ಮಾಡೋದು ಮಾತ್ರ ಅದು. ಮತ್ತು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 3-4 ಚಾನಲ್ಗೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡಿ. ನೋಡಿ ನಮ್ಮ ಮನೇಲಿ ಬೆಕ್ಕು ಯಾವ ಥರ ಆಡ್ತಿದೆ ಅಂತೇಳಿ. ಬೆಕ್ಕಿನ ಮರಿ ನೋಡಿ ಯಾವ ಥರ ಬಿಸಿಲಿದೆ, ಬಿಸಿಲನ್ನ ಹಿಡಿಯೋಕ್ಕೆ ಹೋಗ್ತಿದ್ದಾವೆ ಅವು. ಬಿಸಿಲು ನೆರಳು ಬೀಳ್ತಿದೆ ನೋಡಿ ಕಿಟಕಿಲಿ, ಅದನ್ನು ಇಟ್ಕೊಂಡು ಆಡ್ತಿದೆ. ಮತ್ತೊಂದು ನೋಡಿ ಅದು ಬಿಸಿಲನ್ನ ಹಿಡಿಯೋಕ್ಕೆ ಹೋಗ್ತಿದ್ದಾವೆ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ಅಂತ. ಮುದ್ದಾಗಿ ನೋಡಿ ಆ ಬಿಸಿಲನ್ನು ಹಿಡಿಯೋದಕ್ಕೆ ಹೋಗ್ತಿರೋದು ನೋಡಿ, ಹಂಗೆ ಆ ಥರ ಇದೆ. ಮುದ್ದಾಗಿದ್ದಾವೆ ಆಟ ಆಡೋದಕ್ಕೆ. ಇದೊಂಥರ ಚೆನ್ನಾಗಿರುತ್ತೆ ಮನೇಲಿ. ನಾವು ಇದನ್ನು ತುಂಬ ದಿನ ಇಟ್ಕೊಳ್ಳೋದಿಲ್ಲ. ನಮ್ಮದು ದೊಡ್ಡ ಬೇಕಿದೆಯಲ್ಲ, ಅದು ಮರಿ ಹಾಕ್ತಾನೆ ಇರುತ್ತೆ. ಹಾಗಾಗಿ ಇವು ಇನ್ನು ಸ್ವಲ್ಪ ದಿನ ಇಟ್ಟು ನಾವು ಬೇರೆಯವ್ರಿಗೆ ಕೊಟ್ಬಿಡ್ತಾ ಇದ್ದೀವಿ. ಇದು ಒಂಚೂರು ದೊಡ್ಡದಾಗಲಿ ಅಂತೇಳ್ಬಿಟ್ಟು ಬಿಟ್ಟಿದ್ದೀವಿ. ಇವಾಗ ಸ್ವಲ್ಪ 1-2 ದಿನದಿಂದ ಓಡಾಡ್ತಿದ್ದಾವೆ ನೋಡಿ, ಮಕ್ಕಳ ಥರ ಯಾವ ಥರ ಚೆನ್ನಾಗಿ ಆಟ ಆಡ್ತಿದ್ದಾವೆ ಅಂತ. ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ಅಂತೇಳಿ ನೋಡಿ. ನಮ್ಮ ವಿಡಿಯೋನ ಕೊನೆ ತನಕ ನಮ್ಮ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ವೀಕ್ಷಕರೇ ನಮಸ್ಕಾರಗಳು. ವೀಕ್ಷಕರೇ ಧನ್ಯವಾದ.